ಜಾತ್ರಾ ಸಮಯದಲ್ಲಿ ಎಲ್ಲ ಭಕ್ತರಿಗೂ ಸುಗಮ ಹಾಗೂ ಶೀಘ್ರವೇ ಶ್ರೀ ಹಾಸನಾಂಬೆ ದೇವಿಯ ದರ್ಶನ ಸಿಗಬೇಕು ಹಾಗೂ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಪೂರಕವಾಗಿ ಶ್ರೀ ಹಾಸನಾಂಬೆ ಜಾತ್ರಾ ಹಿತರಕ್ಷಣಾ ಸಮಿತಿಯಿಂದ ಮಂಗಳವಾರದಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಶ್ರೀ ಹಾಸನಾಂಬ ಜಾತ್ರಾ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎನ್ ರಮೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ಬಾಗಿಲು ತೆರೆಯುವ ಹಾಸನದ ಅಧಿದೇವತೆಯ ಕ್ಷಣಮಾತ್ರ ದರ್ಶನದಿಂದ ತಮ್ಮ ಜೀವನವು ಪಾವನವಾಯಿತು ಎಂದು ಭಾವಿಸುವ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ತಾಯಿ ದರ್ಶನ ಮಾಡಿ ತಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳುತ್ತಾರೆ. ಹಾಸನಾಂಬೆ ದೇವಿಯ ದರ್ಶನ ಎಲ್ಲ ಭಕ್ತರಿಗೂ ಸುಗಮವಾಗಿ ಸಿಗಲೆಂಬ ಉದ್ದೇಶದೊಂದಿಗೆ ಈ ಕೆಳಗಿನ ಬದಲಾವಣೆಗಳ ಮನವಿ ಈ ವರ್ಷದ ಹಾಸನಾಂಬೆ ದೇವಿ ದರ್ಶನದಿಂದ ಅಳವಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಯಪೂರ್ವಕವಾದ ಪ್ರಾರ್ಥಿಸುತ್ತೇನೆ ಎಂದರು. ವಿಐಪಿ ದರ್ಶನ, ಶಿಷ್ಟಾಚಾರ ದರ್ಶನ 2 ದಿನಕ್ಕೆ ಮಾತ್ರ ಸೀಮಿತಗೊಳಿಸಬೇಕು. ಉಳಿದ ದಿನಗಳಲ್ಲಿ ಕಡ್ಡಾಯವಾಗಿ ವಿಐಪಿ ದರ್ಶನ, ಶಿಷ್ಟಾಚಾರ ದರ್ಶನ ನಿಷೇಧಿಸಬೇಕು. ಭಕ್ತಾದಿಗಳು ದೇವಾಲಯದ ಗರ್ಭಗುಡಿಯ ಹೊರಗೆ ನಿಂತೇ ದರ್ಶನ ಮಾಡುತ್ತಾರೆ. ಅದೇ ರೀತಿ ಶ್ರೀ ಸಿದ್ದೇಶ್ವರ ದೇವಾಲಯದ ನವರಂಗಕ್ಕೂ ಕೂಡ ಪ್ರವೇಶವನ್ನು ನಿಷೇಧಿಸಿ ಶ್ರೀ ಹಾಸನಾಂಬೆ ದೇವರ ಗರ್ಭಗುಡಿಗೆ ಮತ್ತು ಶ್ರೀ ಸಿದ್ದೇಶ್ವರ ದೇವಾಲಯದ ನವರಂಗಕ್ಕೆ ವಿವಿಐಪಿಗಳನ್ನು ಮಾತ್ರ ಬಿಡಲಾಗುತ್ತಿದೆ. ಇದು ಭಕ್ತರಿಗೆ ಅತ್ಯಂತ ಅಸಮಾಧಾನದ, ತಾರತಮ್ಯವಾದ ಹಾಗೂ ನೋವಿನ ವಿಚಾರ ಎಂದು ಬೇಸರ ವ್ಯಕ್ತಪಡಿಸಿದರು. ವಿವಿಐಪಿಗಳು ಮತ್ತು ಅವರ ಜೊತೆ ಬರುವ ಹಿಂಬಾಲಕರಿಂದ ದೇವಿಯ ದರ್ಶನ ಕನಿಷ್ಠ 30 ರಿಂದ 45 ನಿಮಿಷಗಳವರೆಗೆ ಗರ್ಭಗುಡಿ ಪ್ರವೇಶ ಮಾಡಿ ಅಲ್ಲಿರುವವರಿಗೆ ಶ್ರೀ ಸಾಮಾನ್ಯರ ದರ್ಶನವನ್ನು ಮುಟುಕುಗೊಳಿಸಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಕಳೆದ ವರ್ಷವಂತೂ ದೇವಿಯ ದರ್ಶನ ಕಾಯುವಿಕೆ 8 ರಿಂದ 10 ಗಂಟೆಯವರೆಗೂ ಕೂಡ ತಲುಪಿದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ತಿರುಪತಿ ತಿಮ್ಮಪ್ಪನ ದರ್ಶನದಲ್ಲೂ ವಿಶೇಷ ದಿನಗಳಲ್ಲಿ ಅತಿಯಾದ ಭಕ್ತರ ಸಂಖ್ಯೆ ಉಂಟಾಗಿದ್ದರಿಂದ ವಿವಿಐಪಿಗಳ ದರ್ಶನವನ್ನೇ ತಿರುಪತಿ ತಿರುಮಲ ದೇವಾಲಯದಲ್ಲಿ ನಿಲ್ಲಿಸಲಾಗಿದೆ. ಶ್ರೀ ಹಾಸನಾಂಬೆ ದೇವಿಯ ಗರ್ಭಗುಡಿಯಲ್ಲಿ ವಿವಿಐಪಿಗಳ ಫೋಟೋ ತೆಗೆಯುವುದು ಸಂಪೂರ್ಣವಾಗಿ ನಿಷೇಧಿಸಲು ಮನವಿ. ಸರ್ಕಾರ ದೇವಿ ಫೋಟೋವನ್ನು ತೆಗೆಯಬಾರದೆಂದು ಸೂಚನಾ ಫಲಕಗಳನ್ನು ಜಾತ್ರಾ ಮಹೋತ್ಸವ ಪ್ರಕಟಣೆಯಲ್ಲಿ ತಿಳಿಸಲಿದೆ. ಹಾಗೆಯೇ ಸರ್ಕಾರದ ಜಾಹೀರಾತುಗಳಲ್ಲಿ ದೇವಿಯ ಫೋಟೋ ಬಳಕೆ ನಿಷೇಧಿಸಲು ಮನವಿ ಮಾಡಿದ್ದರು. ಶ್ರೀ ಹಾಸನಾಂಬೆ ದೇವಿಯ ದೇಶದಲ್ಲಿ ಒಂದು ವಿಶೇಷವಾದ ಶಕ್ತಿ ಸ್ಥಳ. ವರ್ಷದಲ್ಲಿ ಕೆಲವೇ ದಿನ ಬಾಗಿಲು ತೆಗೆದು ದರ್ಶನ ನೀಡುವ ದೇವಿಯ ಫೋಟೋವನ್ನು ಹಾಕುವುದು, ಪೂಜಿಸುವ ಪದ್ಧತಿ ಇಲ್ಲ. ದೇವಿಯು ಕೇವಲ ನಿರ್ದಿಷ್ಟ ಸಮಯ ಮಾತ್ರ ದರ್ಶನ ನೀಡಲು ಇಚ್ಛೆ ಪಡುತ್ತಾಳೆ. ಬೇರೆ ಸಮಯದಲ್ಲಿ ಆಕೆ ದರ್ಶನ ನೀಡುವುದಿಲ್ಲ. ಹೀಗಿರುವಾಗ ದೇವಿಯ ಫೋಟೋವನ್ನು ಫ್ಲೆಕ್ಸ್ಗಳಲ್ಲಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಹಾಕುವುದು ಇನ್ನು ಮುಂದಾದರೂ ನಿಲ್ಲಿಸಲಿ. ಸರ್ಕಾರಗಳು ದೇವಿಯ ಫೋಟೋವನ್ನು ತೆಗೆಯಬಾರದೆಂದು ಸೂಚನಾ ಫಲಕಗಳನ್ನು ಜಾತ್ರಾ ಮಹೋತ್ಸವ ಪ್ರಕಟಣೆಯಲ್ಲಿ ತಿಳಿಸಬೇಕು. ವಿವಿಐಪಿ ಪಾಸ್ಗಳ ವಿತರಣೆ ನಿಷೇಧಿಸಿದ ಎಲ್ಲ ಆಡಳಿತ ಕ್ರಮ ಸ್ವಾಗತಾರ್ಹ. ಜಾತ್ರಾ ಸಮಯದಲ್ಲಿ ಒತ್ತಡಗಳಿಗೆ ಮಣಿದು ವಿವಿಐಪಿ ಪಾಸ್ ಪುನರ್ ಪ್ರಾರಂಭ ಮಾಡಬಾರದು ಎಂದರು. ಮಂಗಳವಾರ ದಿವಸ ತಿರುಪತಿಯ ಊರಿನ ಜನರಿಗೆ ವಿಶೇಷ ದರ್ಶನ ವ್ಯವಸ್ಥೆ ಇದ್ದಂಗೆ ಹಾಸನ ಜಿಲ್ಲೆಯ ವ್ಯವಸ್ಥೆ ನಾಗರಿಕರಿಗೆ ಆಧಾರ್ ಕಾರ್ಡು ಅಥವಾ ಯಾವ್ದಾರ ಒಂದು ತಂತ್ರಜ್ಞಾನವನ್ನು ಆಧರಿಸ್ಬಿಟ್ಟು ವಿಶೇಷ ದರ್ಶನ ಸೌಲಭ್ಯ ಕೊಡಬೇಕು ಅಂತ ಈ ರೀತಿ ಒಟ್ಟು 24 ಬೇಡಿಕೆಗಳ ಪಟ್ಟಿಗಳನ್ನ ನಾವು ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೀವಿ. ಜಿಲ್ಲಾಡಳಿತ ಅದನ್ನ ಪರಿಗಣಿಸುತ್ತೆ ಅಂತಕ್ಕಂಥ ಒಂದು ಆಶಾವಾದನ ನಾವು ಹೊಂದಿದ್ದೀವಿ. ಸರ್ ನಾನು ಡಾಕ್ಟರ್ ರಮೇಶ್ ಅಂತ ಅಧ್ಯಕ್ಷರು, ಇವರು ಶ್ರೀ ರಾಜಾ ವೆಂಕಟೇಶ್ ಅಂತ ನಮ್ಮ ಸೆಕ್ರೆಟರಿಗಳು, ನಾವೆಲ್ಲ ಸದಸ್ಯರುಗಳು ಸರ್. ಇದೇ ವೇಳೆ ಶ್ರೀ ಹಾಸನಾಂಬ ಜಾತ್ರಾ ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ರಾಜಾ ವೆಂಕಟೇಶ್, ಖಜಾಂಚಿ ಅರುಣ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿಂಗೇಗೌಡ, ಚಂದ್ರಶೇಖರ್, ಸತೀಶ್, ಸುರೇಶ್, ದೀಪಕ್, ರಾಧತಿವಾರಿ, ಸತ್ಯವತಿ, ಗಿರೀಶ್ ಬೈರಟೆ, ರಾಷ್ಟ್ರ ರಕ್ಷಣಾ ಸೇನೆಯ ಸುರೇಶ್ ಗೌಡ, ಅಶೋಕ್ ಕೋಶಿ ಹಾಗೂ ಸಮಿತಿಯ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.